ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ತಿಂಗಳ ವೃಷಭ ರಾಶಿಯವರ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ನಿಮಗೆ ಜವಾಬ್ದಾರಿ ಹೆಚ್ಚಾಗುವಂಥದ್ದಿದೆ. ಮೊದಲನೇದಾಗಿ ಇಷ್ಟೆಲ್ಲ ಕೆಲಸ ಯಾಕೆ ಅಂತ ಅನಿಸುತ್ತದೆ ನಿಮಗೆ, ಆದರೆ ಅದೇ ಕೆಲಸ ನಿಮ್ಮ ಸಾಮರ್ಥ್ಯವನ್ನು ಎಲ್ಲರಿಗೂ ಸಹ ಅರ್ಥ ಮಾಡಿಸುತ್ತದೆ. ಕೆಲವರಿಗೆ ಹೊಸ ವಿಭಾಗ ಅಥವಾ ಹೊಸ ಅವಕಾಶಗಳು ದೊರೆಯಬಹುದು, ಆದರೆ ವ್ಯಾಪಾರದಲ್ಲಿ ದೊಡ್ಡ ಲಾಭಕ್ಕಿಂತ ಸ್ಥಿರ ಆದಾಯಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡಿ. ಈ ತಿಂಗಳು ಸಣ್ಣ ಸಣ್ಣ ಆದಾಯಗಳೇ ನಿಮಗೆ ದೊಡ್ಡ ಬೆಂಬಲವಾಗಿ ನಿಂತುಕೊಳ್ಳುತ್ತದೆ. ನಿಮ್ಮ ಹಳೆಯ ಗ್ರಾಹಕರು ನಿಮಗೆ ಮತ್ತೆ ಹುಡುಕಿಕೊಂಡು ಬರುವಂತ ಸಾಮರ್ಥ್ಯ ಬಹಳ ಇದೆ. ಹೊಸ ಪಾಲುದಾರಿಕೆಯಲ್ಲಿ ಆತುರ ಬೇಡ. ಇನ್ನು ಆರ್ಥಿಕವಾಗಿ ಹಣ ದೊರೆಯುವಂತದ್ದಿದೆ, ಆದರೆ ಬಂದಷ್ಟು ಉಳಿಸಿಕೊಳ್ಳುವಂತ ಸಾಮರ್ಥ್ಯ ಬೇಕು ನಿಮಗೆ. ಮನೆಯಲ್ಲಿ ಇರ್ತಕ್ಕಂಥ ಖರ್ಚು ವೆಚ್ಚಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಬಹಳ ಇದೆ. ಅನಗತ್ಯ ಖರ್ಚುಗಳನ್ನ ಖರೀದಿ ಮಾಡುವ ಮುನ್ನ ಅತಿ ಹೆಚ್ಚು ಯೋಚನೆ ಮಾಡಿ ಮುನ್ನುಡಿಯಿರಿ. ತಿಂಗಳ ಕೊನೆಯಲ್ಲಿ ಹಣದ ಪರಿಸ್ಥಿತಿಯು ಸುಧಾರಣೆ ಕಾಣುತ್ತದೆ. ಇನ್ನು ಕುಟುಂಬದವರ ಜೊತೆಗೆ ಅತಿ ಹೆಚ್ಚು ಮಾತನಾಡಿ. ನಿಮ್ಮ ಒಂದು ಮಾತು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗೊಂದಲಗಳನ್ನ ದೂರ ಮಾಡುತ್ತದೆ. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡುವಂತದ್ದು ಅತಿ ಹೆಚ್ಚು ಒಳ್ಳೆಯದು. ಇನ್ನು ಮನೆಯಲ್ಲಿ ಶುಭ ಕಾರ್ಯದ ಮಾತುಗಳನ್ನ ಕೇಳಿ ಬರ್ತೀರಿ. ಯಾರೆಲ್ಲ ಈ ಒಂದು ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದೀರಿ, ಅವರು ಮನಸ್ಸಿನಲ್ಲಿ ಅನುಮಾನ ಪಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ಇರುವಂತ ಗೊಂದಲಗಳನ್ನು ನೇರವಾಗಿ ಮಾತನಾಡಿದರೆ ಸಂಬಂಧ ಇನ್ನು ಗಟ್ಟಿಯಾಗುವಂತ ಸಾಧ್ಯತೆಗಳು ಬಹಳ ಇದೆ. ಮದುವೆ ಮಾತುಕತೆ ಮಾಡ್ತಾ ಇರುವಂತವರಿಗೆ ಒಳ್ಳೆ ಬೆಳವಣಿಗೆಗಳು ಕಾಣುವಂತ ಯೋಗ ಬಹಳ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೊಸದನ್ನು ಕಲಿಯುವಂತ ಆಸಕ್ತಿ ಹೆಚ್ಚಾಗುತ್ತದೆ. ಶಿಕ್ಷಕರ ಸಲಹೆ ನಿಮಗೆ ದೊಡ್ಡ ಸಹಾಯವಾಗುತ್ತದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ದೇಹ ಕೊಡುವಂತ ಸಣ್ಣ ಸೂಚನೆಗಳನ್ನ ನಿರ್ಲಕ್ಷ್ಯತನ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಹಾರ ಮತ್ತು ನಿದ್ರೆ ಸಮಯವನ್ನು ಸರಿಯಾಗಿ ಪಾಲಿಸಿಕೊಳ್ಳಿ. ಈ ಒಂದು ಆಗಸ್ಟ್ ತಿಂಗಳಿನಲ್ಲಿ ನಿಮಗೆ ಒಂದು ಸರಳ ರೀತಿಯಲ್ಲಿ ಪರಿಹಾರ ಅಂತ ಹೇಳೋದಾಯ್ತು ಅಂತ ಹೇಳಿದ್ರೆ, ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಗೆ ಕಮಲದ ಹೂವನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿ ತಾಯಿ ಎನ್ನುವ ಮಂತ್ರವನ್ನು ಪಠಿಸಿ. ಒಟ್ಟಾರೆ ಆಗಸ್ಟ್ ತಿಂಗಳು ವೃಷಭ ರಾಶಿಯವರಿಗೆ ಓಡುವಂತ ಸಮಯವಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯುವಂತ ತಿಂಗಳು. ನಿಮಗೆ ಮುಂದಿನ ಜೀವನಕ್ಕೆ ದಾರಿಯಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಗಸ್ಟ್ ತಿಂಗಳ ವೃಷಭ ರಾಶಿಯವರ ಒಂದು ತಿಂಗಳ ಮಾಸ ಭವಿಷ್ಯ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆ ಏನೇ ಇರಲಿ, ಕೆಳಗೆ ಕಾಣುತ್ತಿರುವ ನಮ್ಮ ನಂಬರ್ಗೆ ಸಂಪರ್ಕಿಸಿ. ಸಾಧ್ಯವಾದಲ್ಲಿ ಬೆಂಗಳೂರು ಜಯನಗರಕ್ಕೆ ಬಂದು ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.